ಒಬ್ಬ ಹಿರಿಯ ನಾಯಕರು ಒಬಿಸಿ ಸಮುದಾಯದ ಹಿಂದುಳಿದಂಥ ಸಮುದಾಯದ ಮಾನ್ಯ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕಾಂಗ್ರೆಸ್ ಪಾರ್ಟಿ ಕೆಳಗೆ ಇಳಿಸಿದ್ದಾರೆ. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಒಂದು ದೊಡ್ಡ ಹಿರಿಯ ನಾಯಕರು. ಸಿದ್ದರಾಮಯ್ಯನವರು ಕಳೆದ 7-8 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡಿದರೋ ಕೆಲಸ ಮಾಡಿಲ್ಲನೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವರು 3 ವರ್ಷಗಳ ಕಾಲ ಏನು 23ರಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ ಅವ್ರನ್ನ ಯಾವತ್ತೂ ಕೂಡ ಸುಮ್ಮನೆ ಇರಲಿಕ್ಕೆ ಅವ್ರು ಬಿಟ್ಟಿಲ್ಲ. ಆ ಕುರ್ಚಿ ವಿಚಾರದಲ್ಲೇ ಜಗಳ ಮಾಡ್ಕೊಳ್ಳೋದು, ತ್ರಾಸ ಮಾಡೋದು, ಅವ್ರಿಗೆ ಕಿರಿಕಿರಿ ಮಾಡೋದು, ಎಲ್ಲವನ್ನು ಕೂಡ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ನಾಯಕರೆಲ್ಲರೂ ಕೂಡ ಸೇರಿ ಇವತ್ತು ನಿನ್ನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿನ್ನೆ ಕ್ಲೈಮ್ಯಾಕ್ಸ್ದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋಂಥದ್ದು ಅವರು ರಾಜ್ಯಪಾಲರ ಭವನದಲ್ಲಿ ಪತ್ರಿಕೆಗೋಷ್ಠಿ ಮಾಡಿ ಹೇಳೋಂಥ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಅವ್ರ ಮುಖದಲ್ಲಿ ನೋಡಿದಂಥ ಟೈಮಲ್ಲಿ ಅವ್ರನ್ನ ಭಾಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊತ ಬಂದಿದ್ದೀನಿ. ಅವ್ರ ಮುಖದಲ್ಲಿ ನೋಡೋಂಥ ಟೈಮಲ್ಲಿ ನನಗೆ ಭಾಳಷ್ಟು ನೋವಾಯಿತು. ಯಾಕಂದರೆ ಅವ್ರ ಮುಖ ನೋಡೋಂಥ ಟೈಮಲ್ಲಿ ತುಂಬ ಅವ್ರ ಮುಖದಲ್ಲಿ ಭಾಳಷ್ಟು ಆಗಿದ್ದಾರೆ ಅನ್ನೋಂಥದ್ದು ಕೂಡ ಕಾಣ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯದ ನಾಯಕರು, ಒಬಿಸಿ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಅವರೇನು ಹೈಕಮಾಂಡ್ ತೀರ್ಮಾನವನ್ನು ತಗೊಂಡು ಕೆಳಗಿಳಿಸಿದಾರೋ ಇದು ಭಾಳಷ್ಟು ಬೇಸರ, ಅಂದರೆ ಭಾಳಷ್ಟು ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರನ್ನ ಈ ರಾಜ್ಯದಲ್ಲಿ ದೊಡ್ಡ ನಾಯಕರು ಯಾವ ರೀತಿಯಲ್ಲಿ ಗೌರವದಿಂದ ನಡ್ಕೋಬೇಕಾಯಿತೋ 3 ವರ್ಷಗಳ ಕಾಲ ಆ ರೀತಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಜಗ್ಗಾಟ ಮಾಡಿದಾರ. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಅಲ್ಲಿ ಕುಂತು ಇವತ್ತು ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಸೇರಿ ಅವ್ರನ್ನ ಯಾವ ರೀತಿಯಲ್ಲಿ ತ್ರಾಸ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿಯಿಂದ ಕೂಡಲಾರ್ದಂಥ ಕೆಲಸ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ಕೊತಾ ಬಂದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅಂದೇಳಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕಾಳು ಎಳಿತಾರೆ. ಮತ್ತು ಯಾರು ಮುಖ್ಯಮಂತ್ರಿ ಆಗಬೇಕಂದ್ರೆ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ನಾನು ಬೇರೆಯವರು ಆಗಬೇಕು ಅಂದೇಳಿ ಅವರು, ನಾನು ಅಂದರೆ ನಾನಲ್ಲ ಅವ್ರು ಆಗಬೇಕು ಅಂದೇಳಿ ಅವರು ಒಂದು ಕಡೆ ಕಾಲಿರೋಂಥ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ಸೇರಿಕೊಂಡು ಆ ಕುರ್ಜಿಯನ್ನು ಎಳೆದಾಡಿ ಆ ಕುರ್ಜಿಯನ್ನು ಇವತ್ತು ಸಿದ್ದರಾಮಯ್ಯರಿಂದ ಕಸ್ಕೊಂಡು ಇವರು ಬೇರೆಯವರು ಕೊಡೋಂಥ ಕೆಲಸ ಆಗಿದೆ. ಇವತ್ತು ಎಲ್ಲ ಕೂಡ ಎಳೆದಾಡ ಮೇಲೆ ಇನ್ನು ಆ ಕುರ್ಜಿದ ಬೆಲೆಯನ್ನು ಉಳಿತು. ಎಲ್ಲ ಸಡ್ಲಾಗಿ ಎಲ್ಲವನ್ನು ಕೂಡ ಮಾಡಿ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯನ ತ್ರಾಸು ಕೊಟ್ಟು ತೊಂದರೆ ಮಾಡಿ ಅವರೆಲ್ಲ ಕೂಡ ಕೊಡಲಾರ್ದಂಥ ಕಷ್ಟಗಳೆಲ್ಲ ಕೊಟ್ಟು ಅವ್ರು ಎಳೆದಾಡಿದ ನಂತರ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವ್ರ ಪಾಲಿಗೆ ಆಗೋಂಥ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಮನಸ್ಸಿನಲ್ಲಿ ಭಾಳಷ್ಟು ನೋವು ಆಗ್ತಾ ಇದೆ ಅನ್ನೋಂಥ ಮುಖದಲ್ಲಿ ಕಾಣ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಭಾಳಷ್ಟು ದೊಡ್ಡ ಹಿಂಬಾಲಕರನ್ನು ಹೊಂದಿರುವಂಥ ಸಿದ್ದರಾಮಯ್ಯರು ಕೂಡ ಭಾಳಷ್ಟು ನೋವಾಗಿದೆ. ಅವರು ಸಮುದಾಯದ ಜನರು ಕೂಡ ನೋವಾಗಿದೆ. ಅವರೇನು ಅಹಿಂದ ವರ್ಗದಿಂದ ಕುರುಬ ಸಮುದಾಯದಿಂದ ಏನು ಅವರು ಹೊರೊಮ್ಮೆ ದೊಡ್ಡ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಅವರು ಹಿಂಬಾಲಕರು ನೋವಾಗಿದೆ, ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಜೊತೆಲಿ ಅವರೆಲ್ಲರೂ ಕೂಡ ಸಮುದಾಯದ ಜನರೆಲ್ಲರೂ ಕೂಡ ನೋವುದಿಂದ ಭಾಳಷ್ಟು ಜನರು ಅವರೆಲ್ಲರೂ ಕೂಡ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ರಾಹುಲ್ ಗಾಂಧಿ ಅವರೇ ತಾವು ಯಾವತ್ತೂ ಹೇಳಿದ್ರು ಕೂಡ ಓಬಿಸಿ ನಾಯಕರು ಅಂತೇಳಿ ಯಾರನ್ನು ಪ್ರಶ್ನೆ ಮಾಡ್ತೀರಿ? ಪ್ರಧಾನಮಂತ್ರಿಗಳೇ ಪ್ರಶ್ನೆ ಮಾಡ್ತಿರ್ತಾನ ರಾಹುಲ್ ಗಾಂಧಿಯವರು. ಪ್ರಶ್ನೆ ಮಾಡೋದೇನೆಂದರೆ ಮೋದಿಯವ್ರ ಕ್ಯಾಬಿನೆಟಲ್ಲಿ ಎಷ್ಟು ಮಂದಿ OBCಗಳಿದ್ದಾರ, ಆ OBCಗಳು ಯಾರ್ಯಾರು ಇದ್ದಾರೆ ಅಂತೇಳಿ ನೋಡೋಂಥ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಮಾಡ್ತಾನೆ.
ನಂತರ ನೀವು ನೌಕರಿ ತೊಗೊಂಡಂಥ ಟೈಮಲ್ಲಿ ಸೈನಿಕರಲ್ಲಿ ನಾವು ಏನನ್ನ ನೀವು ಒ ಬಿ ಸಿಗಳು ಎಷ್ಟು ಮಂದಿ ತೊಗೊಂಡಿರ ಅಂತ ಹೇಳ್ತಾರೆ. ಅದು ಯಾವುದೇ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಕೂಡ ಒ ಬಿ ಸಿಗಳನ್ನು ಅಂತ ಹೇಳಂಥ ಮನುಷ್ಯ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಡೆ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿದ್ದಂಥ ಒಬ್ಬೇ ಒಬ್ಬ ನಾಯಕ ಅಂದರೆ ಏಕಮಾತ್ರ ನಾಯಕ ಒ ಬಿ ಸಿ ನಾಯಕ ಸಿದ್ದರಾಮಯ್ಯನವ್ರನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಂತ ಕೆಲಸ ಆಗಿದೆ. ನಾನು ರಾಹುಲ್ ಗಾಂಧಿ ಅವರು ತಾವೇನು ಮಾಡ್ತಾ ಇದ್ದೀರಲ್ಲ, ಇಷ್ಟು ದಿನಗಳ ಕಾಲ ಒ ಬಿ ಸಿ ಅಂತ ಬಾಯಿ ಹೊಡ್ಕೊಂಡ್ರಲ್ಲ, ಇವತ್ತು ಏಕಮಾತ್ರ ನಾಯಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತೆ ದೇಶಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರನ್ನು ಇವತ್ತು ಕೆಳಗಿಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತದೆ ಅನ್ನೋಂಥದ್ದು ಸಿದ್ದರಾಮಯ್ಯರನ್ನ ಇವತ್ತು ಕೆಳಗಿಳಿಸಂತ ಏನು ಕೆಲಸ ಮಾಡಿದ್ದಾನೆ ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರು ಡೆಲ್ಲಿ ಹೋಗ್ತಾ ಇದಾರೆ, ಇನ್ನೊಬ್ಬರ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮಾಡ್ಕೊಂಡು ಹೊಂಟಾರ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅದು ಉತ್ತರವನ್ನು ಕೊಡಬೇಕಾಗಿದೆ. ಇದೆಲ್ಲ ನೋಡಿದಂಥ ಟೈಮಲ್ಲಿ ಈ ರಾಜ್ಯದ ಜನರಂತೂ ನೋವಲ್ಲಿದ್ದಾರೆ. ಈ ರಾಜ್ಯದ ಜನರು ಎಷ್ಟು ನೋವಲ್ಲಿದ್ದಾರೆ ಅಂದರೆ, ಸರ್ಕಾರ ಇರೋದು ಮುಖ್ಯ ಅಲ್ಲ, ಈಗ ಸಿದ್ದರಾಮಯ್ಯರು ಬದಲಾವಣೆ ಆಗಿದ್ದಾರೆ ಅನ್ನೋಂಥ ನೋವು ಇದ್ರೂ ಕೂಡ ಈ ಕಾಂಗ್ರೆಸ್ ಪಾರ್ಟಿನೇ ತೊಲಗಬೇಕು ಈ ರಾಜ್ಯದಿಂದ ಅನ್ನೋಂಥ ಸಂಕಲ್ಪವನ್ನು ಈ ರಾಜ್ಯದ ಜನರು ಮಾಡಿರೋ ಕಾರಣ ಮುಂದಿನ ದಿನಗಳಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಂಥ ಕೆಲಸ ಮಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಒ ಬಿ ಸಿ ನಾಯಕರ ಕೆಳಗಿಳಿಸಿ ಬಹಳ ದೊಡ್ಡ ತಪ್ಪನ್ನು ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರಿಗೆ ನೋವು ತರೋಂಥ ಕೆಲಸ, ಅವರ ಅಭಿಮಾನಿಗಳಿಗೆ ನೋವು ತರೋಂಥ ಕೆಲಸ, ಅವ್ರ ಸಮುದಾಯಕ್ಕೆ ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊತ ಬಂದಿದೆ.